ಒಂದು ಕಡೆ ಕುರ್ಚಿ ಉಳಿಸಿಕೊಳ್ಳೋದು ಹೇಗೆ ಅನ್ನುವಂಥ ಪ್ರಯತ್ನವನ್ನ ಸಿಎಂ ಟೀಮ್ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಕುರ್ಚಿಯನ್ನ ಪಡ್ಕೊಳ್ಳೋದಕ್ಕೋಸ್ಕರ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ತನ್ನೆಲ್ಲ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈ ಮಧ್ಯೆ ಇವತ್ತು ಅವರು ಟೆಂಪಲ್ ರನ್ ಮಾಡಿದ್ದಾರೆ. ಬೆಳಗಾವಿಯಿಂದ ಗೋಕರ್ಣದತ್ತ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೊರಟಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದ ವಿವಿಧ ದೇವಸ್ಥಾನಗಳಿಗೆ ಭೇಟಿ ಕೊಡೋದಕ್ಕಿದ್ದಾರೆ. ಮೊದಲನೇದಾಗಿ ಮಹಾಬಲೇಶ್ವರನ ಸನ್ನಿಧಿಗೆ ಹೋಗ್ತಾರೆ. ಅದಾದ ನಂತರ ಜಗದೀಶ್ವರಿ ದೇವಸ್ಥಾನಕ್ಕೂ ಕೂಡ ಭೇಟಿ ಕೊಡ್ತಾರೆ. ಮಹಾಬಲೇಶ್ವರನ ಸನ್ನಿಧಿಯಲ್ಲಿ ಪೂಜೆ ಸಲ್ಲಿಸಿದ ಬಳಿಕ ಜಗದೀಶ್ವರಿ ದೇವಿಯ ಬಳಿಯೂ ಕೂಡ ಅವರು ಹೋಗ್ತಾರೆ. ಜಗದೀಶ್ವರಿ ದೇವಿ ಸನ್ನಿಧಾನಕ್ಕೆ ಅವರು ಈ ಹಿಂದೆಯೂ ಕೂಡ ಹೋಗಿದ್ರು, 2019ರಲ್ಲಿ ಹೋಗಿದ್ರು. ಅದಕ್ಕಿಂತ ಹಿಂದೊಮ್ಮೆ ಅವರು ಜೈಲಲ್ಲಿದ್ದಂಥ ಸಂದರ್ಭದಲ್ಲಿ ಅವರ ಪತ್ನಿ ಹೋಗಿದ್ರು ಇದೇ ದೇವಸ್ಥಾನಕ್ಕೆ. ಈ ದೇವಸ್ಥಾನಕ್ಕೆ ಅವರು ಭೇಟಿ ಕೊಟ್ಟ ಸಂದರ್ಭದಲ್ಲಿ ದೇವಿ ಭವಿಷ್ಯ ನುಡಿದಿದ್ರಂತೆ. ಇನ್ನು 9ನೇ ದಿನದಲ್ಲಿ ಅವರು ಬೇಲ್ ಪಡ್ಕೊಂಡು ಆಚೆ ಬರ್ತಾರೆ ಅಂತ ಅದರಂತೆ ಆಗಿತ್ತು. ಅದಾದ ನಂತರ ಈ ದೇವಸ್ಥಾನದ ಮೇಲೆ ಬಹಳಷ್ಟು ನಂಬಿಕೆ ಡಿ ಕೆ ಅವರ ಕುಟುಂಬಕ್ಕೆ. ಸದ್ಯ ಇವತ್ತು ಉತ್ತರ ಕನ್ನಡಕ್ಕೆ ಹೋದ ನಂತರ ಮಹಾಬಲೇಶ್ವರನಿಗೆ ನಮಿಸಿ ನಂತರ ಜಗದೀಶ್ವರಿ ದೇವಸ್ಥಾನಕ್ಕೆ ಡಿ ಕೆ ಶಿವಕುಮಾರ್ ಭೇಟಿ ಕೊಡೋದಕ್ಕಿದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಭರತ್ ನೇರ ಸಂಪರ್ಕದಲ್ಲಿ. ಭರತ್, ಏನೇನು ಕಾರ್ಯಕ್ರಮ ಇದೆ ಇವತ್ತು ಡಿ ಕೆ ಶಿವಕುಮಾರ್ ಅವರದು? ವಿಶೇಷ ಪೂಜೆಗಳನ್ನೇನಾದರೂ ಸಲ್ಲಿಸೋದಕ್ಕಿದಾವ? ಏನಿದೆ? ಎಸ್ ರಕ್ಷತ್, ಸಿಎಂ ಗದ್ದುಗೆ ಒಂದು ಆಸೆಯನ್ನು ಈಡೇರಿಸಲು ಹಾಗೂ ವಿವಿಧ ಸಮಸ್ಯೆಗಳ ಪರಿಹಾರಕ್ಕಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಕ್ಕೆ ಆಗಮಿಸಿದ್ದಾರೆ. ಅವರ ಟಿಪಿಯಲ್ಲಿ ಆಕ್ಚುಲಿ ಗೋಕರ್ಣ ಮಹಾಬಲೇಶ್ವರ ಕ್ಷೇತ್ರಕ್ಕೆ ಭೇಟಿ ನೀಡುವ ಒಂದು ನಿರ್ಧಾರ ಕೂಡ ಮಾಡಲಾಗಿತ್ತು. ಆದರೆ ಈಗ ಸಮಯದ ಅಭಾವದ ಹಿನ್ನೆಲೆಯಲ್ಲಿ ಗೋಕರ್ಣದಲ್ಲಿ ಹೆಲಿಪ್ಯಾಡ್ ಅಲ್ಲಿ ಇಳಿದು ನೇರವಾಗಿ ಇದೀಗ ಆಂಧ್ಲೆಯ ಜಗದೀಶ್ವರ ದೇವಸ್ಥಾನಕ್ಕೆ ಅವರು ನೇರವಾಗಿ ಆಗಮಿಸ್ತಾ ಇರುವಂತದ್ದು. ಸೊ ಅವರ ಆಗಮನದ ಹಿನ್ನೆಲೆಯಲ್ಲಿ ಸಾಕಷ್ಟು ಈಗ ಬಿಗಿ ಬಂದೋಬಸ್ತನ್ನು ಕೂಡ ಇಲ್ಲೇ ಮಾಡಲಾಗಿದೆ. ಡಿವೈಎಸ್ಪಿ ಗಿರೀಶ್ ಅವರ ನೇತೃತ್ವದಲ್ಲಿ ಇಲ್ಲಿ ಪ್ರತಿಯೊಂದು ಕಡೆಯಲ್ಲಿ ಕೂಡ ಪೊಲೀಸರನ್ನು ನಿಯೋಜನೆ ಮಾಡಲಾಗಿರುವಂತದ್ದು. ಸಾಕಷ್ಟು ಒಂದು ಬಿಗಿ ಬಂದೋಬಸ್ತುಗಳನ್ನು ಕೂಡ ಇಲ್ಲಿ ನಡೆಸಲಾಗಿರುವಂತದ್ದು. ಈ ಹಿಂದೆ ಕೂಡ ಡಿ ಕೆ ಶಿವಕುಮಾರ್ ಅವರು ಈ ಕ್ಷೇತ್ರಕ್ಕೆ ಆಗಮಿಸಿದ್ರು. ಆ ಸಂದರ್ಭದಲ್ಲಿ ಕೂಡ ದೇವರ ಮುಂದೆ ತಮ್ಮ ವಿವಿಧ ಸಮಸ್ಯೆಗಳು ಹಾಗೂ ತಮ್ಮ ಇಚ್ಛೆಯನ್ನು ಕೂಡ ಅಲ್ಲಿ ವ್ಯಕ್ತಪಡಿಸಿರುವಂತದ್ದು. ಆ ಸಂದರ್ಭದಲ್ಲಿ ದೇವಿ ಹಿಂಗಾರದ ಮೂಲಕ ಅಂದ್ರೆ ಹಿಂಗಾರವನ್ನು ಬಲಬದಿಗೆ ಬೀಳಿಸುವ ಮೂಲಕ ಅವರ ಇಚ್ಛೆಯನ್ನು ಈಡೇರಿಸುವ ಒಂದು ಭರವಸೆನ ಕೂಡ ಆ ಸಂದರ್ಭದಲ್ಲಿ ಒಂದು ಸಿಗ್ನಲ್ ಕೂಡ ದೊರಕಿರುವಂತದ್ದು. ಅದೇ ಹಿನ್ನೆಲೆಯಲ್ಲಿ ಅವತ್ತು ಅವರು ರಾಜ್ಯಾಧ್ಯಕ್ಷ ಪಟ್ಟವನ್ನು ಕೂಡ ಪಡ್ಕೊಂಡಿದ್ರು ಹಾಗೂ ಅದಲ್ಲದೆ ವಿವಿಧ ಪ್ರಕರಣಗಳಲ್ಲಿ ಅವರು ಖುಲಾಸೆ ಕೂಡ ಆಗಿದ್ರು. ಸೊ ಇದರಿಂದಾಗಿ ಅವರು ಮತ್ತಷ್ಟು ಈ ಕ್ಷೇತ್ರದ ಮೇಲೆ ಭರವಸೆಯನ್ನು ಹೊಂದಿರುವಂತದ್ದು. ಅದಲ್ಲದೆ ಅವರ ಈ ಹಿಂದೆ ಅವ್ರ ತಾಯಿ ಕೂಡ ಬಂದಿದ್ರು. ಸೊ ತಾಯಿಯ ಮೂಲಕ ಅವರು ಕ್ಷೇತ್ರಕ್ಕೆ ಆಗಮಿಸಿರುವಂತದ್ದು. ಸೊ ಇದೀಗ ಇವತ್ತು ಮತ್ತೆ ವಾಪಸ್ ಡಿ ಕೆ ಶಿ ಅವರು ಆಗಮಿಸುವ ಹಿನ್ನೆಲೆಯಲ್ಲಿ ಜಗದೀಶ್ವರಿ ದೇವಸ್ಥಾನ ಇದೆಯಲ್ಲ, ಇದು ಮುಜರಾಯಿ ಇಲಾಖೆಗೆ ಸೇರಿದ್ದ ಅಥವಾ ಖಾಸಗಿ ದೇವಸ್ಥಾನನ? ಏನ್ ವಿಶೇಷತೆ ಈ ದೇವಸ್ಥಾನದ್ದು? ಎಸ್, ಇದು ಆನ್ಲೈನ್ ಖಾಸಗಿ ದೇವಸ್ಥಾನ ಆಗಿರುವಂತದ್ದು. ಇಲ್ಲಿ ಅರ್ಚಕರು ಗಣೇಶ್ ಇದ್ದಾರೆ, ಅವರ ಖುದ್ದಾಗಿ ಫ್ಯಾಮಿಲಿ ಕುಟುಂಬಕ್ಕೆ ಸೇರುವಂತಹ ದೇವಸ್ಥಾನ ಆಗಿರುವಂತದ್ದು. ಆದ್ರೆ ಇದು ಸಾಕಷ್ಟು ಒಂದು ಕಾರಣಿಕೆ ಹೊಂದಿರುವಂತಹ ದೇವಸ್ಥಾನ. ಸೊ ಇಲ್ಲಿ ಈ ಡಿ ಕೆ ಶಿ ಅವರ ತಾಯಿಯ ಮೂಲಕ ಈ ದೇವಸ್ಥಾನ ಪರಿಚಯ ಆಗಿತ್ತು. ಅದೇ ಹಿನ್ನೆಲೆಯಲ್ಲಿ ಡಿ ಕೆ ಶಿ ಅವರು ಇಲ್ಲಿ ಕ್ಷೇತ್ರಕ್ಕೆ ಆಗಮಿಸ್ತಾ ಇರುವಂತದ್ದು. ಸೊ ಇವತ್ತು ಮತ್ತೆ ವಾಪಸ್ ಬಂದು ತಮ್ಮ ವಿವಿಧ ಪ್ರಶ್ನೆಗಳನ್ನು ಕೇಳುವಂತದ್ದು. ಆದ್ರೆ ಇಲ್ಲಿ ಅವರು ಸಾಕಷ್ಟು ಕಂಡೀಷನ್ ಹಾಕಿದ್ದಾರೆ. ಇಲ್ಲಿ ತಾನು ಪ್ರಶ್ನೆ ಕೇಳುವ ಸಂದರ್ಭದಲ್ಲಿ ಯಾರು ಕೂಡ ದೇವರ ಪ್ರಾಂಗಣದಲ್ಲಿ ಇರಬಾರ್ದು, ತಾನು ಮಾತ್ರ ಅಥವಾ ತನ್ನ ಆಪ್ತರು ಮಾತ್ರ ದೇವಸ್ಥಾನ ಗರ್ಭಗುಡಿಯಲ್ಲಿ ಇರಬೇಕು ಅಂತ ಹೇಳ್ಕೊಂಡು. ಅದಲ್ಲದೆ ಇವತ್ತು ಸ್ಪೆಷಲ್ ಆಗಿ ಒಂದು ಪ್ರಮುಖ ವಿಷಯ ಅಂದ್ರೆ ದೇವಿ ಇವತ್ತು ಅವರಿಗೆ ಒಂದು ಡೇಟ್ ಕೊಡ್ತಾರೆ. ಸೊ ಈ ಮೂಲಕ ಅವರ ಮುಂದಿನ ಸಮಸ್ಯೆಗಳಾಗಿರ್ಬೋದು ಅಥವಾ ಮುಂದಿನ ಯಾವಾಗ ಒಂದು ಇಚ್ಛೆ ಆಗಿರ್ಬೋದು ಅದು ಯಾವಾಗ ಈಡೇರ್ತ ಬಗ್ಗೆ ಒಂದು ದೇವಿ ಡೇಟ್ ಕೂಡ ಕೊಡುವಂಥದ್ದು. ಈ ಡೇಟ್ ಅನ್ನು ದೇವಿ ಹಿಂಗಾರ ಬೀಳಿಸುವ ಮೂಲಕ ಅದಲ್ಲದೆ ಒಟ್ಟು ಇಲ್ಲಿ ಒಂದು 5 ಸಿಗ್ನಲ್ ಪ್ರಶ್ನೆ ಕೇಳುವಂಥದ್ದು. ಒಂದು ಹಿಂಗಾರ ಪ್ರಶ್ನೆ ಆಗಿರ್ಬೋದು, ಅದು ಹೂವಿನ ಪ್ರಶ್ನೆ ಆಗಿರ್ಬೋದು ಅಥವಾ ಇತರೆ ಮೂಲಕ ಒಂದು 5 ಬಾರಿಯ ಪ್ರಶ್ನೆ ಕೇಳಲಾಗ್ತದೆ. ಈ ಪ್ರಶ್ನೆಯ ಮೂಲಕ ಅವರಿಗೆ ಸಿಗ್ನಲ್ ಕೊಡುವಂಥದ್ದು. ಸೊ ನಾವು ನೋಡ್ಕೋಬಹುದು ರಕ್ಷತ್, ಇಲ್ಲಿ ದೇವಸ್ಥಾನದಲ್ಲಿ ಸಾಕಷ್ಟೊಂದು ಸಿದ್ಧತೆ ಕೂಡ ನಡೆಸಲಾಗಿದೆ. ಸೊ ಇಲ್ಲಿ ಹೊರಭಾಗದಲ್ಲಿ ಚೇರ್ಗಳನ್ನು ಅಳವಡಿಸಲಾಗಿದೆ. ಅಲ್ಲಿ ದೇವಸ್ಥಾನದ ಪ್ರಾಂಗಣ ಇದೆ ಆವರಣದಲ್ಲಿ, ಅಲ್ಲಿ ಒಳಗೆ ಯಾರು ಕೂಡ ಪ್ರವೇಶ ಮಾಡುವಂಗಿಲ್ಲ. ಈವನ್ ಯಾರೋ ಕಾಂಗ್ರೆಸ್ ಕಾರ್ಯಕರ್ತರಾಗಿರ್ಬೋದು ಅಥವಾ ಮುಖಂಡರ ಯಾರು ಪ್ರವೇಶ ಮಾಡುವಂಗಿಲ್ಲ. ಓನ್ಲಿ ಡಿ
DCM ಅಥವಾ ಅವರ ಆಪ್ತರು ಮಾತ್ರ ಒಳಗೆ ಹೋಗಿ ದೇವರ ಗರ್ಭಗುಡಿಯಲ್ಲಿ ಹೋಗಿ ಅಲ್ಲಿ ಮತ್ತೆ ಪ್ರಶ್ನೆ ಮಾಡಿ ಅವರ ಅಲ್ಲಿ ತಮ್ಮ ಇಂಗಿತವನ್ನು ವ್ಯಕ್ತಪಡಿಸುವಂತದ್ದು, ಅಲ್ಲಿ ಅವರ ಪ್ರಶ್ನೆ ಕೇಳುವ ಸಂದರ್ಭದಲ್ಲಿ ಯಾರು ಕೂಡ ಇರಬಾರ್ದು, ತನ್ನ ಮಾತು ಯಾರು ಕೇಳಬಾರ್ದು ಎಂಬ ಈಗಾಗಲೇ ಕಡೆಗೆ ಸೂಚನೆ ಕೂಡ ಕೊಟ್ಟಿದ್ದಾರೆ. ಸೊ ಈ ನೆಲೆಯಲ್ಲಿ ಸಾಕಷ್ಟೊಂದು ಬಂದೋಬಸ್ತ್ ಕೂಡ ಮಾಡಲಾಗಿರುವಂತದ್ದು, ಅದೇ ರೀತಿಯಲ್ಲಿ ಸಿದ್ಧತೆ ಕೂಡ ಇಲ್ಲಿ ನಡೆಸಲಾಗಿದೆ. ಸೊ ಈ ಮೂಲಕ ಇವತ್ತಿನಿಂದ DKC ಅವರ ಭವಿಷ್ಯದಲ್ಲಿ ಸಾಕಷ್ಟು ಚೇಂಜಸ್ ಆಗ್ತದೆ ಎಂಬ ಸಾಕಷ್ಟು ಸಿಗ್ನಲ್ ಕೂಡ ಈಗ ಅವರು ಅರ್ಚಕರು ಕೂಡ ಕೊಟ್ಟಿದ್ದಾರೆ. ಅದಲ್ಲದೆ DKC ಅವರು ಕೂಡ ಅದೇ ಭಾವನೆಯಿಂದ ಇದೇ ಕ್ಷೇತ್ರಕ್ಕೆ ಆಗಮಿಸ್ತಾ ಇರುವಂತದ್ದು. ರಕ್ಷಾತ್, ಥ್ಯಾಂಕ್ ಯು ಭರತ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.